ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಇವತ್ತೊಂದು ಸಿಂಪಲ್ಲಾಗಿ ಒಂದೇ ಸ್ಟೆಪ್ಪಲ್ಲಿ ಎರಡು ಟೈಪು ಡಿಸೈನ್ ಮಾಡೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಾನು ಇದಕ್ಕೆ ನೀಡಲ್ ನಂಬರ್ 10 ಯೂಸ್ ಮಾಡ್ತಿದ್ದೀನಿ. ಮತ್ತು ನೋಡಿ, ಈ ಥರ 6 ಎಳೆ ದಾರನ ಗಂಟಕ್ಕೆ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗು ಬಟ್ಟೆಗೆ ನೋಡಿ, ಬಟ್ಟೆ ಬ್ಯಾಕ್ ಸೈಡಿಂದ ದಾರನ ಈ ಥರ ಎಳ್ಕೊಬೇಕು. ಎಳ್ಕೊಂಡು ಲಾಕ್ ಮಾಡಬೇಕು. ಮತ್ತು ಪಕ್ಕದಲ್ಲೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶ. ಇವಾಗ 1 2 ಚೈನ್ ಹಾಕಿ ನೋಡಿ, ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಪಕ್ಕದಲ್ಲೇ ಹೋಗಿ ನಾವು ದಾರ ತಂದು ಎರಡಲ್ಲೊಂದು ಸಲ ಮಾಡ್ಕೋಬೇಕು. ನೋಡಿ, ಇದು ಎರಡು ನಮಗೆ 2 ಕಂಬ ಅಂತ ಅಂದ್ಕೋಬೇಕು. ಇವಾಗ ನೋಡಿ, 1 2 3 ಚೈನ್ ಹಾಕಿ ನೋಡಿ, ಒಂದು ಕಂಬ ಇದೆಯಲ್ಲ ಡಬಲ್ ಕ್ರೋಶ, ಮತ್ತು ಪಕ್ಕದಲ್ಲಿ ಇನ್ನೊಂದು ಕಂಬ ಇದೆಯಲ್ಲ ಅದ್ರ ಮಧ್ಯ ಹೋಗಿ ನೋಡಿ, ಮಧ್ಯದಿಂದ ಹೋಗಿ ದಾರ ತರಬೇಕು. ದಾರ ತಂದು ಈ ಥರ ಲಾಕ್ ಮಾಡಬೇಕು. ಇವಾಗ 1 ಚೈನ್, ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ನೋಡಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಮತ್ತು ದಾರನ ಸ್ಯಾರಿಯಿಂದ ದಾರ ತಂದು ಮತ್ತು ಎರಡರಲ್ಲೊಂದು ಸಲ ಡಬಲ್ ಕ್ರೋಶ, ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ಪಕ್ಕದಲ್ಲೇ ಹೋಗಬೇಕು. ಪಕ್ಕದಲ್ಲೇ ಹೋಗಿ ನೋಡಿ, ಎರಡರಲ್ಲೊಂದು ಸಲ ದಾರ ತಗೋಬೇಕು. ಮತ್ತು 3 ಚೈನ್ 1 2 3 ಚೈನ್ ಹಾಕಿ ನೋಡಿ, ಇದು ಎರಡೂ ಡಬಲ್ ಕ್ರೋಶನ್ನು ಸೇರಿಸಿ ನಾವು ಇವಾಗ ಲಾಕ್ ಮಾಡಬೇಕು. ಮತ್ತು 1 ಚೈನು ಗ್ಯಾಪ್ಗೋಸ್ಕರ ಚೈನ್ ಹಾಕ್ತಿರೋದು ನೋಡಿ. ಮತ್ತು ಸೂಜಿನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಬಟ್ಟೆಗೆ ಹಾಕಿ ನೋಡಿ, ಮತ್ತು ಎರಡರಲ್ಲೊಂದು ಸಲ ಮಾಡ್ಕೋಬೇಕು. ಮತ್ತು ಪಕ್ಕದಲ್ಲೇ ಹೋಗಿ ನೋಡಿ, ಈ ಥರ ಡಬಲ್ ಕ್ರೋಶ ಮಾಡಾದಮೇಲೆ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿ ನೋಡಿ, ಇದೆರಡೂ ಡಬಲ್ ಕ್ರೋಶನ್ನು ಸೇರಿಸಿ ನಾವು ಲಾಕ್ ಮಾಡ್ಕೋಬೇಕು. ಮತ್ತು 1 ಚೈನು ನೋಡಿ, ಮತ್ತೆ ಚೈನ್ ಹಾಕಿ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಸ್ಯಾರಿಗೆ ಹೋಗಿ ದಾರ ತಂದು ಡಬಲ್ ಕ್ರೋಶ ಮಾಡಬೇಕು. ಮತ್ತು ಡಬಲ್ ಕ್ರೋಶ ಪಕ್ಕದಲ್ಲಿ 1 2 3 ಚೈನ್ ಹಾಕಿ ಎರಡೂ ಡಬಲ್ ಕ್ರೋಶನ್ನು ಸೇರಿಸಿ ನಾವು ಇವಾಗ ಲಾಕ್ ಮಾಡ್ಕೋಬೇಕು. ನೋಡಿ, 5 ಟೈಮು ನೋಡಿ, ಈ ಥರ ಪಿಕಾಕ್ ಡಿಸೈನ್ ಆದಮೇಲೆ ಮತ್ತೆ 1 ಚೈನ್ ಹಾಕ್ಕೋಬೇಕು. ಚೈನ್ ಹಾಕ್ಕೊಂಡು ನೋಡಿ, ಪಕ್ಕಕ್ಕೆ ನಾವು ಇಲ್ಲಿ ಡಬಲ್ ಕ್ರೋಶ ಹಾಕಿದ್ವಲ್ಲ ಅದ್ರ ಪಕ್ಕಕ್ಕೆ ಹೋಗಿ ನಾವು ದಾರ ತಂದು 1 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಪಕ್ಕದಲ್ಲೊಂದು ಸಿಂಗಲ್ ಕ್ರೋಶ, ಮತ್ತು ಇವಾಗ 1 2 3 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಮತ್ತು 1 2 3 4 5 6 ಚೈನ್ ಹಾಕಿ ನೋಡಿ, ಸ್ವಲ್ಪ ಒಳಗಡೆ ಕಾದಂಗೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 1 2 ಚೈನ್ ಹಾಕಿ 3 ಚೈನ್ ಹಾಕಿ ನೋಡಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಮತ್ತೆ ಲಾಕ್ ಮಾಡಬೇಕು ಸೀರೆಗೆ. ಇವಾಗ ನೋಡಿ, ಈ ಥರ ಆಗಿದೆ ಡಿಸೈನು ನೋಡಿ. ಇವಾಗ ಸ್ಯಾರಿನ ಈ ಥರ ಟರ್ನ್ ಮಾಡ್ಕೋಬೇಕು. ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ, ಇಲ್ಲಿ 6 ಚೈನ್ ಇದೆಯಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡರಲ್ಲೊಂದು ಸಲ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ನೋಡಿ, ಈ ಥರ ಎರಡರಲ್ಲೊಂದು ಸಲ ಮಾಡ್ಕೋಬೇಕು. ಇವಾಗ 1 2 3
ನೋಡಿ 3 ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಅದೇ 6 ಚೈನಲ್ಲಿ ನಾವು ಡಬಲ್ ಕ್ರೋಶ ಮಾಡಬೇಕು. ನೋಡಿ ಇವಾಗ 1 ಸೂಜಿ ಮೇಲೆ ಒಂದು ಸಲ ದಾರ ಮತ್ತು ಡಬಲ್ ಕ್ರೋಶನ ಯಾವ ರೀತಿ ಮಾಡಬೇಕು ಅಂತ ನೋಡ್ಕೊಳ್ಳಿ. 1 2 3 ಮತ್ತು 3 ಚೈನು. ಇವಾಗ ಇಲ್ಲಿ ನಾವು 3 ಕಂಬ ಹಾಕ್ಕೊಂಡಿದ್ದೀವಿ. ಸ್ಟಾರ್ಟಿಂಗು 2 ಕಂಬ ಹಾಕಿದ್ವಿ, ಇವಾಗ 3 ಕಂಬ ಹಾಕಿದ್ದೀವಿ. ಸ್ಟಾರ್ಟಿಂಗಲ್ಲಿ ನಮಗೆ ಇಲ್ಲಿ 3 ಚೈನ್ ಇರೋದ್ರಿಂದ ಅದನ್ನು ಸೇರಿಸ್ಕೊಂಡಿರೋದ್ರಿಂದ ಇಲ್ಲಿಗೆ ನಮಗೆ 3 ಕಂಬ ಬರುತ್ತೆ. ಇವಾಗ ನೋಡಿ ನಮ್ಮ 3 ಕಂಬ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡಿದ್ದೀನಿ, ಮತ್ತೆ 3 ಕಂಬ ಹಾಕೋಬೇಕು. ಡಬಲ್ ಕ್ರೋಶ ನೋಡಿ ಈ ಥರ ಸೂಜಿ ಮೇಲೆ 2 ದಾರ ಇದೆಯಲ್ಲ, 3 ದಾರ ಇದೆಯಲ್ಲ, ಎರಡರಲ್ಲೊಂದು ಸಲ ಮಾಡ್ಕೋಬೇಕು. ಇದೇ ರೀತಿ ಡಬಲ್ ಕ್ರೋಶ ಮಾಡೋದು. ನೋಡಿ ಈ ಥರ ಮಾಡಾದಮೇಲೆ ಮತ್ತೆ 3 ಕಂಬ ಆದಮೇಲೆ ಮತ್ತೆ 3 ಚೈನ್ ಹಾಕೋಬೇಕು. 1 2 3 ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ನೋಡಿ ಎರಡರಲ್ಲೊಂದು ಸಲ ಡಬಲ್ ಕ್ರೋಶ ಮಾಡ್ಕೋಬೇಕು. ಇಲ್ಲಿ ನಾವು 2 ಟೈಮ್ ಮಾಡಿಕೊಂಡ್ರೆ ಸಾಕು. ಇವಾಗ ನಾವು 2 ಟೈಮ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಈ ಸೈಡ್ ಲಾಸ್ಟು ಮತ್ತು ಈ ಸೈಡ್ ಲಾಸ್ಟಲ್ಲಿ ನಾವು 2 ಟೈಮ್ ಮಾಡ್ಕೋಬೇಕು. ಇಲ್ಲಿ ಫಸ್ಟು ಸಿಂಗಲ್ ಕ್ರೋಶ ಇದೆಯಲ್ಲ ನೋಡಿ, ಇಲ್ಲಿ ಫಸ್ಟು ಸಿಂಗಲ್ ಕ್ರೋಶ ಇದೆಯಲ್ಲ ಅದರಲ್ಲಿ ಹೋಗಿ ದಾರ ತಂದು ನಾವು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ ಟರ್ನ್ ಮಾಡ್ಕೋಬೇಕು ಸ್ಯಾರಿ ಟರ್ನ್ ಮಾಡಿ. ನೋಡಿ ಇಲ್ಲಿ ನಮಗೆ 3 ಕಂಬ ಇದೆಯಲ್ಲ, 3 ಕಂಬದಲ್ಲಿ ಮಧ್ಯದ ಕಂಬದ ಮೇಲ್ಗಡೆ ಚೈನ್ ಇದೆ ನೋಡಿ, ಆ ಚೈನ್ಗೆ ಹೋಗಿ ನಾವು ಲಾಕ್ ಮಾಡಬೇಕು. ಥರ ಲಾಕ್ ಮಾಡಿ ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು 3 ಚೈನ್ ಇದೆಯಲ್ಲ ಅದರಲ್ಲಿ ಹೋಗಿ ದಾರ ತಂದು ಎರಡರಲ್ಲೊಂದು ಸಲ ಇಲ್ಲೂ ಕೂಡ ನಾವು ಡಬಲ್ ಕ್ರೋಶ ಮಾಡಬೇಕು. 2 3 4 5 ಟೈಮ್ ಆದಮೇಲೆ ನೋಡಿ ಇಲ್ಲಿ 3 ಕಂಬ ಇದೆಯಲ್ಲ, ಮಧ್ಯದ ಕಂಬದ ಚೈನ್ಗೆ ನಾವು ನೋಡಿ ಈ ಥರ ಮಧ್ಯದ ಕಂಬದ ಚೈನ್ಗೆ ನಾವು ಮತ್ತೆ ಲಾಕ್ ಮಾಡಬೇಕು. 5 ಟೈಮ್ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟು 3 ಚೈನ್ ಗ್ಯಾಪ್ ಇದೆಯಲ್ಲ ಅದರಲ್ಲಿ ಹೋಗಿ ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. 1 2 2 ಡಬಲ್ ಕ್ರೋಶ ಆದಮೇಲೆ 3ನೇ ಡಬಲ್ ಕ್ರೋಶ ಇದು ನೋಡಿ, 3ನೇ ಡಬಲ್ ಕ್ರೋಶ ಆದಮೇಲೆ 1 2 3 ಚೈನ್ ಹಾಕಿ ನೋಡಿ ಇಲ್ಲಿ ಡಬಲ್ ಕ್ರೋಶ ಇದೆಯಲ್ಲ ಆ ಚೈನ್ಗೆ ಒಳಗಡೆ ಇಕ್ಕಾದಂಗೆ ಹೋಗಿ ದಾರ ತಂದು ಆ ಚೈನಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ಮತ್ತು ನೆಕ್ಸ್ಟು ಅದೇ ರೀತಿ ನಾವು ಡಬಲ್ ಕ್ರೋಶ ಮಾಡಬೇಕು. ಮತ್ತು ನಾವು ಈ ಸೈಡು 3ನೇ ಕಂಬಕ್ಕೆ ನಾವು ಪಿಕಾಕ್ ಡಿಸೈನ್ ಮಾಡಿದ್ವಿ. ಮತ್ತು 4 5 6 ಕಂಬ ಆ ಥರ ಮಾಡ್ಕೋಬೇಕು. ಇಲ್ಲಿ 6 ಕಂಬ ಬರುತ್ತೆ. ನೆಕ್ಸ್ಟ್ ನಾವು ನೋಡಿ 1 2 3 ಇದೆಯಲ್ವಾ, ಅದರಲ್ಲೇ ನಾವು 2ನೇ ಕಂಬದ ಮೇಲ್ಗಡೆ ಚೈನ್ಗೆ ನಾವು ಲಾಕ್ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಶ ಮಾಡ್ಕೋಬೇಕು. 1 2 3 4 5 ಡಬಲ್ ಕ್ರೋಶ ಆದಮೇಲೆ ನಾವು ನೋಡಿ ಇಲ್ಲೂ ಅಷ್ಟೇ
ಮೂರನೇ ಚೈನ್ಗೆ ನಾವು 1 2 3 ಇದೆಯಲ್ಲ, ಅದರಲ್ಲಿ ಎರಡನೇ ಚೈನ್ಗೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ ನೋಡಿ ಇಲ್ಲಿ 3 ಚೈನ್ ಹಾಕಿದ್ವಲ್ಲ, ಅಲ್ಲಿ ಕೆಳಗಡೆಯಿಂದ ಹೋಗಿ ದಾರ ತಂದು ನಾವು ಮತ್ತೆ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡೋದ್ರಿಂದ ಡಿಸೈನು ನಮಗೆ ನೀಟಾಗಿ ಕಾಣಿಸುತ್ತೆ. ಇವಾಗ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ ಡಿಸೈನ್ ಈ ಥರ ಬಂದಿದೆ. ಮತ್ತು ನೆಕ್ಸ್ಟು ನಾವು ಈ ಡಿಸೈನ್ನ ಪಿಕಾಕ್ ಡಿಸೈನ್ನ ನಾವು ನೆಕ್ಸ್ಟ್ ಮಾಡ್ತಾ ಹೋಗಬೇಕು. ನಮಗೆ ಇಲ್ಲಿ ಕುಚ್ಚಬೇಕಂದ್ರೆ ನಾನು ಯಾಕಂದರೆ ಕುಚ್ಚನ್ನ ಹಾಕ್ತಾಯಿಲ್ಲ, ಕುಚ್ಚಬೇಡ ಅಂದಿದ್ದಾರೆ, ಹಾಗಾಗಿ ನಾನು ಅದೇ ರೀತಿ ಕಂಟಿನ್ಯೂ ಮಾಡ್ತಿದ್ದೀನಿ. ನಿಮಗೆ ಇಲ್ಲಿ ಕುಚ್ಚಬೇಕಂದ್ರೆ ನೋಡಿ ಇಲ್ಲಿ 5 ಚೈನ್ ಹಾಕಿ ನೀವು ನೆಕ್ಸ್ಟ್ ಡಿಸೈನ್ನ ಮಾಡ್ತಾ ಹೋಗ್ಬೋದು. ನೋಡಿ ಇವಾಗ ನಾವು ಇಲ್ಲಿಗೆ 5 ಚೈನ್ ಹಾಕಿ ಕುಚ್ಚು ಬರೋ ಥರ ಮಾಡಿ ಆಮೇಲೆ ಪಿಕಾಕ್ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಸಿಂಗಲ್ ಕ್ರೋಶೆ ಹಾಕಿ ಇದಕ್ಕೆ 2 ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ಒಂದು ಸಲ ದಾರ, ಪಕ್ಕದಲ್ಲೇ ಹೋಗಿ ದಾರ ತಂದು ಎರಡರಲ್ಲೊಂದು ಸಲ ಮಾಡ್ಕೋಬೇಕು. ಇವಾಗ 2 ಚೈನ್ ಹಾಕಿ ನೋಡಿ ಡಬಲ್ ಕ್ರೋಶೆ ಮತ್ತು ಸಿಂಗಲ್ ಕ್ರೋಶೆ ಮಾಡಿ ಅದ್ರ ಮೇಲೆ 2 ಚೈನ್ ಹಾಕಿದ್ವಲ್ಲ, ಅದೆರಡರ ಮಧ್ಯ ನೋಡಿ ಇಲ್ಲಿ ಎರಡರ ಮಧ್ಯ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಮತ್ತು ನೋಡಿ 1 ಚೈನ್ ಹಾಕಿ ಮತ್ತು ಸ್ಯಾರಿಗೆ ಎಲ್ಲಿಗೆ ಬರುತ್ತಲ್ಲಿ ನೋಡ್ಕೊಳ್ಳಿ, ಸುಕ್ಕಾಗೋ ಥರ ಮಾಡ್ಕೋಬೇಡಿ. ನಾವು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ. ಇವಾಗ ಎರಡೂ ಡಬಲ್ ಕ್ರೋಶೆಗೂ ಚೈನ್ ಹಾಕಿ 3 ಚೈನು ಲಾಕ್ ಮಾಡ್ಕೋಬೇಕು. 3 ಚೈನ್ ಹಾಕಿದ್ದೀವಲ್ಲ, ಇವಾಗ ಲಾಕ್ ಮಾಡಬೇಕು. ಡಿಸೈನ್ ಈ ಥರ ಬರುತ್ತೆ ನೋಡಿ. ನಾವು 5 ಟೈಮು ಪಿಕಾಕ್ ಡಿಸೈನ್ ಆದಮೇಲೆ ಲಾಸ್ಟ್ನೇ ಡಿಸೈನಲ್ಲಿ ನಾವು 1 ಚೈನ್ ಹಾಕಿ ನೋಡಿ ಪಕ್ಕಕ್ಕೆ ಹೋಗಿ ನಾವು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಇನ್ನೊಂದು ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇವಾಗ 3 ಚೈನ್ ಮತ್ತು ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಡಿಸೈನು. 3 ಚೈನ್ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಇವಾಗ 6 ಚೈನ್ 1 2 3 4 5 6 ಚೈನ್ ಹಾಕಿ ನೋಡಿ ಸ್ವಲ್ಪ ಒಳಗಡೆ ಕಾದಂಗೆ ಲಾಕ್ ಮಾಡ್ಕೋಬೇಕು. ಥರ ಸ್ವಲ್ಪ ಈ ಥರ ಬರೋ ಥರ ಲಾಕ್ ಮಾಡ್ಕೊಳ್ಳಿ. ಇವಾಗ ಮತ್ತೆ 3 ಚೈನ್ ಹಾಕಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಇವಾಗ ಸ್ಯಾರಿನ ಉಲ್ಟಾ ಮಾಡ್ಕೊಳ್ಳಿ. ಇವಾಗ ನಾವು ಸೀದಾ ಮಾಡ್ತಾಯಿದ್ವಿ ಅಲ್ವಾ, ಇವಾಗ ಸ್ಯಾರಿನ ಉಲ್ಟಾ ಮಾಡಬೇಕು. ಇವಾಗ ಇಲ್ಲಿಂದನೇ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ ನಾವು 6 ಚೈನ್ ಹಾಕಿದ್ವಲ್ಲ, ಅದರಲ್ಲಿ ಹೋಗಿ ದಾರ ತಂದು ಎರಡರಲ್ಲೊಂದು ಸಲ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಇನ್ನೊಂದು ಡಬಲ್ ಕ್ರೋಶೆ ಮಾಡಬೇಕು. 2 ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ ಇವಾಗ ನಾವು 3 ಚೈನ್ ಹಾಕಿದ್ವಲ್ಲ, ಅದನ್ನು ಸೇರಿಸಿ ನಮಗೆ 3 ಡಬಲ್ ಕ್ರೋಶೆ ಆಗೋ ಥರ ಆಗುತ್ತೆ. 3 ಕಂಬ ಬರುತ್ತೆ. ಇವಾಗ 1 2 3 ಚೈನ್ ಹಾಕಿ ಮತ್ತೆ ಅದೇ 6 ಚೈನಲ್ಲಿ ಹೋಗಿ ನಾವು ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. 1 2 3 3 ಟೈಮ್ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿ ಮತ್ತೆ ಡಬಲ್ ಕ್ರೋಶೆ, ಅದೇ 6 ಚೈನ್ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ 3 ಟೈಮ್ ಆಯಿತು. ಇವಾಗ ಮತ್ತೆ 3 ಚೈನ್ ಹಾಕಾದ್ಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಮತ್ತೆ ಅದೇ 6 ಚೈನ್ ಗ್ಯಾಪಲ್ಲಿ ಇವಾಗ ಲಾಸ್ಟ್ ಅಲ್ವಾ, ಲಾಸ್ಟಲ್ಲಿ ನಾವು 2ನೇ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ನಾವು 3 ಚೈನ್ ಹಾಕಿದ್ವಲ್ಲ, ಅಲ್ಲಿಗೆ ಲಾಕ್ ಮಾಡಿದಾಗ ಇದು ಒಂದು ಕಂಬ ಆಗುತ್ತೆ. ಹಾಗೆ ನಾವು ನೋಡಿ ಫಸ್ಟು
ಸಿಂಗಲ್ ಕ್ರೋಶೆ ಇದೆಯಲ್ಲ ಅದರಲ್ಲಿ ಹೋಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಸ್ಯಾರಿನ ಸ್ಟ್ರೈಟಾಗಿ ಮಾಡ್ಕೋಬೇಕು. ಮತ್ತು ಇವಾಗ ನೋಡಿ ಇಲ್ಲಿ 3 ಕಂಬ ಇದೆಯಲ್ಲ, 3 ಕಂಬದ ಮಧ್ಯ ಹೋಗಿ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಬೇಕು. ಮತ್ತು ಇಲ್ಲಿಂದನೇ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲಿ 3 ಚೈನ್ ಇದೆಯಲ್ಲ ಆ 3 ಚೈನಲ್ಲಿ ಹೋಗಿ ದಾರ ತಂದು ಎರಡರಲ್ಲಿ ಒಂದು ಸಲ ಮಾಡ್ಕೋಬೇಕು. ಒಟ್ಟು ನಮಗೆ 5 ಡಬಲ್ ಕ್ರೋಶೆ ಬರಬೇಕಿಲ್ಲಿ. ಮಧ್ಯ ಮಾತ್ರ 6 ಬರುತ್ತೆ ನೋಡಿ. 5 ಟೈಮ್ ಆಯಿತು. 5 ಟೈಮ್ ಆದಮೇಲೆ ನಾವು ಇಲ್ಲೂ ಅಷ್ಟೇ ಮಧ್ಯ ಚೈನ್ಗೆ ನಾವು ಡಬಲ್ ಕ್ರೋಶೆ ಮೇಲ್ಗಡೆ ಚೈನ್ ಬರುತ್ತಲ್ಲ ಆ ಚೈನ್ಗೆ ನಾವು ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಇವಾಗ ಇಲ್ಲಿಂದನೇ ನಾವು ನೆಕ್ಸ್ಟು 3 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮಾಡಬೇಕು. ಇಲ್ಲಿ 2 ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ 3ನೇ ಡಬಲ್ ಕ್ರೋಶೆ ಮೇಲೆ ನಾವು ಪಿಕಾಕ್ ಡಿಸೈನ್ ಮಾಡಬೇಕು. ನೋಡಿ 3ನೇ ಡಬಲ್ ಕ್ರೋಶೆ ಬಂದಿದೆ. ಇವಾಗ 1 2 3 ಚೈನ್ ಹಾಕಿ ಇಲ್ಲಿ ನೋಡಿ ಡಬಲ್ ಕ್ರೋಶೆ ಮೇಲ್ಗಡೆ ಚೈನ್ ಇದೆಯಲ್ಲ ಆ ಚೈನ್ಗೆ ನಾವು ಒಳಗಡೆಯಿಂದ ಹೋಗಿ ದಾರ ತಂದು ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ, ನೆಕ್ಸ್ಟು ಪಕ್ಕದಲ್ಲೇ ಅದೇ ಚೈನಲ್ಲಿ ಹೋಗಿ ಅದೇ 3 ಚೈನಲ್ಲಿ ಹೋಗಿ ನೋಡಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅದೇ ಗ್ಯಾಪಲ್ಲಿ ಮಾಡ್ಕೋಬೇಕು. ನೆಕ್ಸ್ಟ್ ಗ್ಯಾಪ್ಗೆ ಹೋಗ್ಬಾರ್ದು ನಾವು. ಒಟ್ಟು ನಮಗಿಲ್ಲಿ 6 ಡಬಲ್ ಕ್ರೋಶೆ ಬರುತ್ತೆ. ಇವಾಗ ನೋಡಿ ಇಲ್ಲಿ 3ನೇ ಚೈನ್ಗೆ ನಾವು ಲಾಕ್ ಮಾಡ್ಕೋಬೇಕು. ಇವಾಗ ಇಲ್ಲಿಂದ ಮತ್ತೆ ನೆಕ್ಸ್ಟು ನಾವು ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೆಕ್ಸ್ಟು 3 ಚೈನ್ ಗ್ಯಾಪಲ್ಲಿ 2 3 4 5 5 ಸಲ ಆದಮೇಲೆ ನೋಡಿ ಇಲ್ಲೂ ಅಷ್ಟೇ ನಾವು ಒಂದು ಬಿಟ್ಟು ನೆಕ್ಸ್ಟ್ 2ನೇ ಚೈನ್ಗೆ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ ಇನ್ನೊಂದು ಸಲ ನೋಡಿ ನಾವು ಇಲ್ಲಿ ಲಾಸ್ಟಲ್ಲಿ ನಾವು 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರ ತಂದು ನಾವು ಒಂದು ಸಲ ಲಾಕ್ ಮಾಡ್ಕೋಬೇಕು. ಇವಾಗ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ ಇವಾಗ ಇದೇನಾದರೂ ನೀವು ಮಾಡಬೇಕಾದ್ರೆ ಬೆಂಡಾಗ ಆ ಥರ ಆದರೆ ಸ್ವಲ್ಪ ಈ ಥರ ಸರಿಗೆ ಮಾಡ್ಕೊಳ್ಳಿ, ನೀಟಾಗಿ ಕುತ್ಕೊಳ್ಳುತ್ತೆ. ಯಾವುದೇ ರೀತಿ ನೆಕ್ಸ್ಟು ಬೆಂಡಾಗೋ ಚಾನ್ಸಸ್ ಇರಲ್ಲ. ನೋಡಿ ಈ ಥರ ಬರುತ್ತೆ ಡಿಸೈನು. ನಾವು ನೆಕ್ಸ್ಟು ಇದೇ ಡಿಸೈನ್ನ ನಾವು ನೆಕ್ಸ್ಟು ಕಂಪ್ಲೀಟ್ ಮಾಡಿಕೊಂಡು ಮತ್ತು ಈ ಡಿಸೈನ್ನ ಫ್ಲವರ್ ಡಿಸೈನ್ನ ಮಾಡ್ತಾ ಹೋಗಬೇಕು. ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನು. ಯಾವುದೇ ಥರದ ಬೀಡು ಮತ್ತು ಕುಚ್ಚು ಏನು ಬೇಡ ಅಂತ ಹೇಳ್ತಾರೆ ನೋಡಿ, ಬರೀ ವರ್ಕ್ ಮಾತ್ರ ಕೇಳ್ತಾರಲ್ಲ ಆ ಥರದವ್ರಿಗೆ ನಾವು ಈ ಡಿಸೈನ್ನ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಕಮ್ಮಿ ಟೈಮಲ್ಲೂ ಕೂಡ ನಾವು ಈ ಡಿಸೈನ್ನ ಮಾಡ್ಬೋದು. ನಾನು ಸ್ಯಾರಿ ಫುಲ್ಲು ಹಾಕಾದ್ಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ ನಾನು ಸ್ಯಾರಿ ಫುಲ್ಲು ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಈ ಥರ ಡಿಸೈನ್ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಡಿಸೈನು. ನೋಡಿ ನಾನು ಆವಾಗಲೇ ಹೇಳ್ದಾಗೆ ನಾವು ಇಲ್ಲಿ ಮತ್ತು ಇಲ್ಲಿ ಕುಚ್ಚು ಬರೋ ಥರ 5 ಚೈನ್ ಹಾಕ್ಕೊಂಡು ಕುಚ್ಚನ್ನ ಕಟ್ಕೋಬೋದು. ಮತ್ತು ಇಲ್ಲಿ 1 ಚೈನ್ ಹಾಕಿದ್ವಲ್ಲ ಇಲ್ಲಿ ಪಿಕಾಕ್ ಡಿಸೈನ್ ಪಕ್ಕ, ಅಲ್ಲಿಗೆ ನಾವು ಒಂದೊಂದು ಬೀಡನ್ನ ಸೇರಿಸ್ಕೋಬೋದು. ಚೈನ್ನ ಸ್ಕಿಪ್ ಮಾಡಿ ಬೀಡನ್ನ ಸೇರಿಸ್ಕೊಂಡು ಹೋಗ್ಬೋದು, ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲೂ ಒಂದೊಂದು ಬೀಡನ್ನ ನಾವು ಇಲ್ಲಿ ಡಿಸೈನ್ ಚೈನ್ ಹಾಕಿ ಡಿಸೈನ್ ಪಿಕಾಕ್ ಡಿಸೈನ್ ಮಾಡಿದ್ವಲ್ಲ ಅದಕ್ಕೂ ನಾವು ಅದನ್ನು ಲೆಸ್ ಮಾಡಿ ಚೈನ್ ಲೆಸ್ ಮಾಡಿ ನಾವು ಬೀಡನ್ನ ಸೇರಿಸ್ಕೊಂಡು ಹೋಗ್ಬೋದು. ನೋಡಿ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗಳಿಗೆ. ಕಲರ್ ಕಾಂಬಿನೇಷನ್ ಇದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದಕ್ಕೆ 300 to 350 ಚಾರ್ಜ್ ಮಾಡ್ಕೋಬೋದು. ನೀವು ಈ ಡಿಸೈನ್ ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.